ಮನುಷ್ಯನಿಗೆ ಅದೃಷ್ಟದ ಸಮಯ ಪ್ರಾರಂಭ ಆಗಿದೆ. ಮನೆಗೆ ಲಕ್ಷ್ಮಿ ಆಗಮನ ಆಗ್ತಾ ಇದೆ ಅಥವಾ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂದಾಗ ಈ ಸೂಚನೆಗಳು ನಮಗೆ 100% ಸಿಗುತ್ತೆ. ಆ ಸೂಚನೆಗಳಾದರೂ ಯಾವುದು? ಅದರ ಸೂಚನೆಗಳು ಏನು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್‌ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕಾ, ಹೊಸ ವಿಷಯಗಳನ್ನ ತಿಳ್ಕೋಬೇಕಾ? ಹಾಗಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ನೋಡಿ. ನಾವು ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಈ 9 ಘಟನೆಗಳು ನಡೆದಿದ್ಯಾ? ಹಾಗಾದ್ರೆ ನೀವು ಅತಿ ಶೀಘ್ರದಲ್ಲಿ ಶ್ರೀಮಂತರಾಗೋದು ಗ್ಯಾರಂಟಿ. ಹೌದು, ಈ ಕುತೂಹಲಕಾರಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವಿವತ್ತು ನಿಮಗೆ ತಿಳಿಸ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನ ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಪರಮೇಶ್ವರನು ತನ್ನನ್ನ ನಂಬಿದ ಭಕ್ತರನ್ನ ಎಂದಿಗೂ ಕೈಬಿಡುವುದಿಲ್ಲ ಅಂತ ಹೇಳಲಾಗುತ್ತೆ. ಉಪಕಾರದ ಸಾರಾಂಶವೇ ಶಿವನೆಂದು ಪರಿಗಣಿಸಲ್ಪಟ್ಟರೂ ಶಿವನ ಕೋಪವೂ ಕೂಡ ಅಷ್ಟೇ ಭಯವನ್ನ ಹೆಚ್ಚಿಸುತ್ತೆ. ಹಿಂದೂ ಧರ್ಮದಲ್ಲಿ ಹೇಳುವಂತೆ ಶಿವನು ತನ್ನ 3ನೇ ಕಣ್ಣನ್ನ ತೆರೆದರೆ ಅಂದೇ ಪ್ರಪಂಚದ ಅಂತ್ಯವೂ ಕೂಡ ಆಗಿರುತ್ತೆ. ಎಲ್ಲಾ ದೇವತೆಗಳಿಗಿಂತಲೂ ಶಿವನನ್ನ ಮೆಚ್ಚಿಸುವುದು ಸುಲಭ ಎಂದು ಹೇಳಲಾಗುತ್ತೆ. ಪರಿಶುದ್ಧ ಭಕ್ತಿ ಹಾಗೂ ಸರಿಯಾದ ಪೂಜಾ ಕ್ರಮಗಳನ್ನ ಅನುಸರಿಸಿದ್ರೆ ಶಿವನು ಅವರ ಚಿಂತೆಗಳನ್ನು ದೂರ ಮಾಡುವುದಲ್ಲದೆ ಆಶೀರ್ವದಿಸುತ್ತಾನೆ ಅಂತ ಹೇಳಲಾಗುತ್ತೆ. ಮಾದಕ ಪಾನೀಯ ಸೇವನೆ, ಶಿಕ್ಷಕನ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ, ಈಗಾಗಲೇ ದಾನ ಮಾಡಿದ ಸಂಪತ್ತನ್ನ ಮರಳಿ ಪಡೆಯುವುದು ಅಥವಾ ಅದನ್ನು ಹುಡುಕುವುದು ಹಾಗೂ ಅನ್ಯಾಯದ ಮೂಲಕ ಸಂಪತ್ತನ್ನು ಗಳಿಸುವುದು ಮಹಾಪಾಪಗಳಲ್ಲಿ ಒಂದಾಗಿದೆ. ಹಾಗಾಗಿ ಈ ಮೇಲೆ ತಿಳಿಸಿದಂತಹ ಪಾಪಗಳನ್ನು ಮನಸ್ಸಲ್ಲಿಯೂ ಎಣಿಸದೆ ನ್ಯಾಯನೀತಿಯಿಂದ ಶ್ರಮಪಟ್ಟು ಜೀವನವನ್ನ ಮುನ್ನಡೆಸಿದ್ರೆ ಶಿವನು ಮೆಚ್ಚುತ್ತಾನೆ. ಭಗವಂತನ ಕೃಪೆ ಸದಾ ಇರಲಿ ಅಂತ ಪ್ರತಿದಿನ ಪೂಜೆ ಧ್ಯಾನ ಮಾಡುತ್ತೇವೆ. ಕಷ್ಟ ಬಂದಾಗ ಪರಿಹರಿಸುವಂತ ಕೇಳ್ಕೊಳ್ತೀವಿ. ಸುಖ ಸಂತೋಷ ದೊರೆತಾಗ ದೇವರ ದಯೆ ಅಂತ ಹೇಳ್ತೀವಿ. ಹಾಗೆ ಜೀವನದ ಪ್ರತಿ ಹಂತದಲ್ಲೂ ಭಗವಂತನ ಆಶೀರ್ವಾದ ಇರಲಿ ಅಂತ ಆಶಿಸ್ತೀವಿ. ಎಷ್ಟೇ ಭಕ್ತಿಯಿಂದ ಪೂಜಿಸಿದ್ರೂ ಕೆಲವೊಮ್ಮೆ ದೇವರು ದಯೆ ತೋರುತ್ತಿಲ್ಲ, ಕಷ್ಟಗಳು ಕೊನೆಯಾಗುತ್ತಿಲ್ಲ ಎಂದೆಲ್ಲ ಅನ್ಕೋತೀವಿ. ಆದರೆ ಪ್ರತಿಯೊಬ್ಬರ ಕರ್ಮದ ಅನುಸಾರವಾಗಿ ಫಲ ದೊರೆಯುತ್ತೆ. ಕೆಲವು ಬಾರಿ ಅಂದುಕೊಳ್ಳದೆ ಇದ್ದಾಗ ಕಷ್ಟಗಳು ಕಳೆದು ಸುಖ ಬರುತ್ತವೆ. ಎಲ್ಲವೂ ಭಗವಂತನ ನಿರ್ಣಯ. ಯಾವಾಗ ಯಾರಿಗೆ ಯಾವ ಸಮಯದಲ್ಲಿ ಯಾವುದು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಕಾಲ ಕೂಡಿ ಬರಬೇಕು ಎಂಬ ಮಾತಿನಂತೆ ಸಮಯ ಬಂದಾಗ ನೆಮ್ಮದಿ, ಸುಖ, ಸಂಪತ್ತು ಎಲ್ಲವೂ ಲಭಿಸುತ್ತೆ. ಯಾವ ವ್ಯಕ್ತಿ ತಾನು ಒಳ್ಳೆಯ ಮಾರ್ಗದಲ್ಲಿ ನಡೆದು ಬೇರೆಯವರಿಗೆ ಒಳ್ಳೆಯ ಮಾರ್ಗ ತೋರಿಸುತ್ತಾನೋ ಅವನ ಮೇಲೆ ದೇವರ ಕೃಪೆ ಯಾವಾಗಲೂ ಇರುತ್ತದೆ. ಇತರರಿಗೆ ಹಾಗೂ ಪಶುಪಕ್ಷಿಗಳಿಗೆ ಸಹಾಯ ಮಾಡುತ್ತಾ ಸಮಾಜಕ್ಕೆ ಮಾದರಿಯಾಗಿ ಬದುಕುತ್ತಾ ಇರೋ ವ್ಯಕ್ತಿಗಳು, ಹಾಗೆ ಕಾಮ, ಕ್ರೋಧ, ಅಸೂಯೆ ಇವುಗಳನ್ನು ಗೆದ್ದವರಿಗೆ ಸಕಾರಾತ್ಮಕ ವಾತಾವರಣ ಹಾಗೂ ಮನಸ್ಸಿಗೆ ಸಂತೋಷವಾಗುವ ಮೂಲಕ ದೇವರ ಅನುಭೂತಿ ಆಗತ್ತೆ. ಅದೇ ರೀತಿ ಕೆಲವರಿಗೆ ಭವಿಷ್ಯದಲ್ಲಿ ಉಂಟಾಗುವ ಒಳಿತು ಹಾಗೂ ಕೆಡಕುಗಳ ಬಗ್ಗೆ ಮೊದಲೇ ಸ್ವಲ್ಪ ಮಟ್ಟಿನ ಅನುಭವ ಆಗುತ್ತೆ. ಹಾಗೆ ನಮ್ಮ ಸುತ್ತಮುತ್ತಲೂ ಮನಸ್ಸಿಗೆ ನೆಮ್ಮದಿ ನೀಡುವಂತಹ
ರಿಲ್ಯಾಕ್ಸ್ ಅನಿಸುವಂತಹ ಸುಗಂಧದ ಪರಿಮಳ ಅಂದ್ರೆ ಹೂವು, ಅಗರಬತ್ತಿ, ಧೂಪದ ಪರಿಮಳ ಬರ್ತಾ ಇರೋ ಅನುಭವ ಆಗುತ್ತೆ. ಇಂತಹ ಅನುಭವ ಪದೇ ಪದೇ ಆಗುತ್ತಿದ್ರೆ ಆ ವ್ಯಕ್ತಿಯ ಮೇಲೆ ದೇವರ ಕೃಪೆ ಇದೆ ಎಂದರ್ಥ. ಕೆಲವು ಬಾರಿ ದೇವರ ಕೃಪೆ ನಮ್ಮ ಮೇಲಾಗಿದೆ ಎಂದು ಕೆಲವು ಸ್ಪಷ್ಟವಾದ ಸಂಕೇತಗಳಿಂದ ತಿಳಿಯುತ್ತೆ. ಕನಸಿನಲ್ಲಿ ವಿಶೇಷವಾದ ಕೆಲವು ವಸ್ತುಗಳು, ಘಟನೆಗಳು ಬಂದ್ರೆ ಆಗ ದೇವರ ಕೃಪೆಯಾಗಿದೆ, ಅಂದುಕೊಂಡದ್ದು ಆಗುವ ಸಮಯ ಬಂದಿದೆ ಎಂದರ್ಥ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಈ 9 ಘಟನೆಗಳು ನಡೆದಿದ್ರೆ ನೀವು ಅತಿ ಶೀಘ್ರದಲ್ಲಿ ಶ್ರೀಮಂತರಾಗುತ್ತೀರಾ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಈಗ ತಿಳಿದುಕೊಳ್ಳೋಣ ಬನ್ನಿ. 1. ಬ್ರಾಹ್ಮಿ ಮುಹೂರ್ತಕ್ಕೆ ವಿಶೇಷ ಮಹತ್ವವಿದೆ. ಪುಣ್ಯ ಪ್ರಾಪ್ತಿಗೆ ಪ್ರಶಸ್ತ ಸಮಯ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೇನೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಿದ್ದೆಯಿಂದ ಎಚ್ಚರವಾಗುವುದು ಶುಭ ಅಂತ ಹೇಳಲಾಗಿದೆ. ಈ ಸಮಯದಲ್ಲಿ ದೇವಾನುದೇವತೆಗಳ ಸಂಚಾರ ಇರುತ್ತೆ. ಇಂತಹ ಸಮಯದಲ್ಲಿ ನಿದ್ದೆಯಿಂದ ಎಚ್ಚರ ಆದ್ರೆ ನಿಮ್ಮ ಮೇಲೆ ದೇವರ ಕೃಪೆ ಆಗಿದೆ ಎಂದರ್ಥ. ನಿಮಗೆ ಇತ್ತೀಚೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗ್ತಾ ಇದೆಯಾ? ಹಾಗಾದ್ರೆ ಆದಷ್ಟು ಶೀಘ್ರದಲ್ಲಿ ನೀವು ಶ್ರೀಮಂತರಾಗಲಿದ್ದೀರಿ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಇತ್ತೀಚೆಗೆ ದೇವರು ಕಾಣಿಸ್ಕೊಳ್ತಾ ಇದ್ರೆ ಅದು ಒಳ್ಳೆಯದು. ಹೌದು, ನಿಮ್ಮ ಕನಸಿನಲ್ಲಿ ದೇವರು ಬಂದಿದ್ರೆ ದೇವರಿಗೆ ನೀವು ಬಹಳ ಪ್ರಿಯವಾಗಿದ್ದೀರಿ ಎಂದರ್ಥ. ದೇವರು ನಿಮ್ಮನ್ನ ಭಕ್ತಿಭಾವಗಳಿಂದ ತನ್ನತ್ತ ಸೆಳೆಯುತ್ತಿದ್ದಾನೆ ಎಂದರ್ಥ. ಕೆಲವೊಮ್ಮೆ ನೀವು ದೇವಸ್ಥಾನಗಳಿಗೆ ಭೇಟಿ ಮಾಡೋದನ್ನ ಕಡಿಮೆ ಮಾಡಿದ್ರೆ, ದೇವರ ಮೇಲಿನ ಭಕ್ತಿ ಕಡಿಮೆ ಆಗಿದ್ರೆ ಈ ರೀತಿಯಾದಂತಹ ಕನಸುಗಳು ಬೀಳುತ್ತವೆ. ಇದನ್ನ ನೀವು ತಪ್ಪಾಗಿ ತಿಳಿಯದೆ ದೇವರ ಕಡೆಗೆ ಹೆಚ್ಚು ಭಕ್ತಿಯನ್ನ ತೋರುವುದು ಒಳ್ಳೆಯದು. ದೇವರು ಕನಸಿನಲ್ಲಿ ಬಂದು ನಿಮಗೆ ಸಲಹೆ ಸೂಚನೆಗಳನ್ನು ನೀಡಿದ್ರೆ ನೀವು ನಿಮ್ಮ ಮನಸ್ಸಾಕ್ಷಿ ಹೇಳಿದಂತೆ ಕೇಳಬೇಕು ಎಂಬುದರ ಅರ್ಥವನ್ನ ಸೂಚಿಸುತ್ತೆ. ಇನ್ನು ನೀವು ಕನಸು ಕಾಣುವಂತಹ ಜಾಗಗಳ ಮೇಲೂ ಕೆಲವು ವಿಷಯಗಳು ನಿರ್ಧಾರವಾಗುತ್ತವೆ. ನೀವು ನಿಮ್ಮ ಸ್ವಂತ ಮನೆಯಲ್ಲಿ ಕನಸನ್ನ ಕಂಡ್ರೆ ದೇವರ ಕೃಪೆ ನಿಮ್ಮ ಮನೆ ಮೇಲೆ ಇದೆ ಎಂಬುದನ್ನ ಸೂಚಿಸುತ್ತೆ. ಇನ್ನು ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ದೇವರು ಕಂಡಂತೆ ಭಾಸವಾದ್ರೆ ನೀವು ಇನ್ನೂ ಹೆಚ್ಚು ಪರಿಶ್ರಮದಿಂದ ದುಡಿಯಬೇಕು ಅಂತ ಅರ್ಥ. ನೀವು ವಿದ್ಯಾರ್ಥಿಗಳಾಗಿದ್ದರೆ ಶಾಲೆ ಅಥವಾ ಕಾಲೇಜುಗಳಲ್ಲಿ ದೇವರು ಕಂಡಂತೆ ಭಾಸವಾದ್ರೆ ನೀವು ಇನ್ನೂ ಹೆಚ್ಚು ಪರಿಶ್ರಮದಿಂದ ಓದಬೇಕು ಎಂಬುದನ್ನ ಸೂಚಿಸುತ್ತೆ. ಇದನ್ನ ಹೊರತುಪಡಿಸಿ ದೇವರು ನಿಮ್ಮ ಕನಸಿನಲ್ಲಿ ಬರ್ತಾ ಇದ್ರೆ ಭಯಪಡುವ ಅಗತ್ಯ ಇಲ್ಲ. ನೀವು ಯಾವುದಾದ್ರೂ ಸಮಸ್ಯೆಯಲ್ಲಿ ಸಿಲುಕಿದ್ದರೆ, ತೊಂದರೆಯಲ್ಲಿದ್ರೆ ದೇವರು ನಿಮ್ಮ ಜೊತೆಗಿದ್ದಾನೆ ಎಂಬುದರ ಸೂಚನೆ ಇದಾಗಿದೆ. ಆದ್ರೆ ಪ್ರತಿ ಬಾರಿ ದೇವರು ಕನಸಿನಲ್ಲಿ ಬಂದ್ರೆ ಅದು ಒಳ್ಳೆಯದು ಎಂದೇನಲ್ಲ. ದೇವರು ನಿಮ್ಮ ಮೇಲೆ ಕೋಪಿಸಿಕೊಂಡಂತೆ ಕನಸು ಬಿದ್ದರೆ ನಿಮಗೆ ದೇವರ ಮೇಲಿನ ಭಕ್ತಿ ಕಡಿಮೆಯಾಗಿದೆ, ನೀವು ಮಾಡ್ತಿರೋ ಕೆಲಸ ದೇವರಿಗೆ ಇಷ್ಟವಿಲ್ಲ ಎಂದರ್ಥ. ಇದನ್ನ ಕಡಿಮೆ ಮಾಡಿಕೊಳ್ಳಲು ನೀವು ನಿಮ್ಮ ಅನೀತಿಯನ್ನ ಕಡಿಮೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ನೀವು ಯಾವುದೇ ಕೆಟ್ಟ ಕೆಲಸ ಮಾಡಿದೆ ಒಳ್ಳೆ ದಾರಿಯಲ್ಲಿ ನಡೀತಿದ್ರು ದೇವರು ನಿಮ್ಮ ಕನಸಿನಲ್ಲಿ ಕೋಪಗೊಂಡಂತೆ ಕಾಣುತ್ತಿದ್ರೆ ಯಾವುದೋ ಒಂದು ಹರಕೆ ಹಾಗೆ ಅಪೂರ್ಣವಾಗಿ ಉಳಿದಿದೆ ಎಂಬ ಅರ್ಥವನ್ನ ಸೂಚಿಸುತ್ತದೆ. ಹಾಗೇನಾದ್ರೂ ಹರಿಕೆಗಳು ಇದ್ರೆ ಅದನ್ನ ತಕ್ಷಣ ತೀರಿಸೋದು ಒಳ್ಳೆಯದು. ಕನಸಿನಲ್ಲಿ ದೇವರು ಪ್ರಸನ್ನನಾಗಿದ್ರೆ ನಿಮ್ಮ ಕಷ್ಟದ ದಿನಗಳು ಬೇಗ ದೂರವಾಗಿ ಒಳ್ಳೆಯ ದಿನಗಳು ಬರುವುದರ ಸೂಚನೆ ಅಂತ ತಿಳಿಯಬೇಕು. ಕನಸಿನಲ್ಲಿ ದೇವರ ದರ್ಶನವಾದ್ರೆ ಅದು ಶುಭ ಸಂಕೇತ ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳ್ತಾರೆ. ದೇವರ ಕೃಪೆಯಾದವರಿಗೆ ಕನಸಿನಲ್ಲಿ ದರ್ಶನ ಸಿಗುತ್ತೆ ಎನ್ನಲಾಗಿದೆ. ಮುಂದಿನ ದಿನಗಳಲ್ಲಿ ಒಳಿತಾಗುವ ಸಂಕೇತ ಇದಾಗಿದೆ. 3. ಇನ್ನು ಆಕಾಶದಲ್ಲಿ ತೇಲಾಡುತ್ತಿರುವಂತೆ ಅಥವಾ ಹಾರಾಡುತ್ತಾ ಇರುವಂತೆ ಕನಸು ಬಿದ್ದರೆ ಶುಭ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಆದ್ರೆ ಈ ರೀತಿಯ ಕನಸು ಬೀಳುವುದಾಗಿ ಶಾಸ್ತ್ರದಲ್ಲಿ ಹೇಳಲಾಗಿದೆ. 4. ಕೆಲವು ಬಾರಿ ಕಾರಣವಿಲ್ಲದೆ ಬೇಸರವಾಗುತ್ತೆ, ಹಾಗೆ ಕಾರಣವಿಲ್ಲದೆಯೇ ಖುಷಿಯಾಗುತ್ತೆ. ಯಾವುದೇ ಕಾರಣವಿಲ್ಲದೆ ಖುಷಿಯಾಗಿದ್ರೆ ನಿಮ್ಮ ಮೇಲೆ ದೇವರ ದಯೆ ಇದೆ ಮತ್ತು ಸದ್ಯದಲ್ಲೇ ಏನೋ ಒಳ್ಳೆಯದಾಗತ್ತೆ ಅನ್ನೋದರ ಸೂಚನೆ ಇದಾಗಿದೆ. 5. ನಿಮಗೆ ಅರಿವಿಲ್ಲದಾಗೆ ಒಂದು ಬಾರಿ ಸಂಪತ್ತು ನಿಮಗೆ ಸಿಗುತ್ತೆ, ನೀವು ಇದರ ಬಗ್ಗೆ ಯೋಚಿಸಿಯೇ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಧನಕನಕಗಳು ಸಿಕ್ಕು ಒಳ್ಳೆಯದಾದ್ರೆ ದೇವರ ಬಲವು ನಿಮ್ಮ ಮೇಲಾಗಿದೆ ಎಂದರ್ಥ. ಕಷ್ಟಗಳೆಲ್ಲ ಕರಗಿ ಸುಖ, ಸಂತೋಷ ಮತ್ತು ನೆಮ್ಮದಿ ನಿಮ್ಮದಾಗಿರುತ್ತೆ. 6. ಇನ್ನು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ತಕ್ಷಣದಲ್ಲೇ ನೆರವೇರಿದೆ. ದೇವರ ಬಳಿ ಮನಸ್ಸಿನಲ್ಲಿ ನಮ್ಮ ಇಚ್ಛೆಯನ್ನ ಹೇಳಿಕೊಂಡು ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಮನಸ್ಸಿನ ಕೋರಿಕೆಗಳನ್ನ ನಡೆಸಿಕೊಡುವಂತ ಬೇಡ್ಕೊಳ್ತೀವಿ. ಹಾಗೆ ಯಾವುದೋ ಒಂದು ಕೆಲಸ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮನದಲ್ಲಿ ಅಂದ್ಕೊಳ್ತೀವಿ, ಆ ಕೆಲಸ ತಕ್ಷಣದಲ್ಲಾಗಿರುತ್ತೆ. ಈಗೆಂದು ಊಹಿಸಿಕೊಳ್ಳೋದು ಆಗುವುದಿಲ್ಲ. ಅದರ ಅರ್ಥ ದೇವರು ಕೇಳಿಕೊಂಡಿದ್ದನ್ನ ಈಡೇರಿಸಿದ್ದಾನೆ. ನಮ್ಮ ಮೇಲೆ ಆ ಭಗವಂತನ ಕೃಪೆ ತೋರಿದಾಗ ಇಂತಹ ಘಟನೆಗಳು ಜರುಗುತ್ತವೆ ಎಂದರ್ಥ. 7. ಆರೋಗ್ಯ ಚೆನ್ನಾಗಿದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಯಾವಾಗಲೂ ಚೆನ್ನಾಗಿದ್ರೆ ಅಂತವರು ಭಾಗ್ಯಶಾಲಿಗಳಾಗಿರುತ್ತಾರೆ. ಅವರ ಮೇಲೆ ದೇವರ ಕೃಪೆ ಆಗಿರುತ್ತೆ. ದೇವರು ನಮ್ಮ ಮೇಲೆ ಪ್ರಸನ್ನನಾಗಿದ್ದಾನೆ ಅನ್ನೋದರ ಸಂಕೇತವನ್ನ ಸೂಚಿಸುತ್ತದೆ. 8. ಕಲಿಯುಗದಲ್ಲಿ ಹಲವು ಜನರು ಸಂತಾನಕ್ಕಾಗಿ
ಹಾತೊರಿತಾ ಇರ್ತಾರೆ, ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ, ಪೂಜೆ ಅನುಷ್ಠಾನಗಳನ್ನು ಮಾಡಿ ಹರಕೆ ಹೊತ್ತುಕೊಳ್ತಾರೆ. ಆದರೆ ಕೆಲವರಿಗೆ ಬಯಸಿದ ಸಂತಾನ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸುಸೂತ್ರವಾಗಿ ಲಭಿಸುತ್ತೆ. ಅದು ದೇವರ ಕೃಪೆ ಇದ್ರೆ ಮಾತ್ರ ಸಾಧ್ಯ. 9. ನೀವು ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ದೇವರ ಬಲಗಡೆಯಿಂದ ಹೂ ಬೀಳುವುದು ಕೂಡ ಪೂಜಿಸುವವರು ಇಷ್ಟರಲ್ಲಿಯೇ ಒಳ್ಳೆಯ ಸಂಕೇತಗಳನ್ನ ಖಂಡಿತವಾಗಿ ಪಡೆಯಲಿದ್ದಾರೆ ಎನ್ನುವ ಸೂಚನೆ ಅದು ನೀಡುತ್ತೆ. ಈ ರೀತಿಯಾಗಿ ಹಲವು ಸಂಕೇತಗಳು ಮುಂದೆ ನಮ್ಮ ಜೀವನದಲ್ಲಿ ನಡೆಯುವ ಒಳ್ಳೆಯ ಸಂಗತಿಗಳ ಬಗ್ಗೆ ಮುನ್ಸೂಚನೆ ನೀಡುತ್ತೆ. ಇವು ನಿಮ್ಮ ಮುಂದಿನ ಬದುಕಿನಲ್ಲಿ ಅದೃಷ್ಟ ದಿನಗಳನ್ನು ತಂದುಕೊಡುವ ಸೂಚನೆಗಳು ಎಂದು ಖಂಡಿತ ತಿಳಿಯಬಹುದು. ಈ ಸಂಕೇತಗಳು ದೊರೆತಾಗ ಖಂಡಿತ ದೇವರ ಅನುಗ್ರಹ ಪಡೆಯುವುದು ಒಳ್ಳೆಯ ಕಾರ್ಯ. ವೀಕ್ಷಕರೇ, ಈ ಸಂಕೇತಗಳು ದೊರೆತಾಗ ಖಂಡಿತ ದೇವರ ಅನುಗ್ರಹ ಪಡೆಯುವುದು ಒಳ್ಳೆಯ ಕಾರ್ಯ. ನೋಡಿದ್ರಲ್ಲ ವೀಕ್ಷಕರೇ, ಈ 9 ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಆದಷ್ಟು ಶೀಘ್ರದಲ್ಲಿ ನೀವು ಶ್ರೀಮಂತರಾಗುತ್ತೀರಾ ಎನ್ನುವ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಹಾಗೇನೆ ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಮ್ಮ ಚಾನೆಲ್ನ ಸಮಸ್ತ ವೀಕ್ಷಕರ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.